ಸಿಲಿಕಾನ್ ಸಿಟಿ ಮಂದಿಗೆ ಪಾಲಿಕೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಕಸದ ಮೇಲೆ ಟ್ಯಾಕ್ಸ್ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕಿರುವ ಬಿಬಿಎಂಪಿ ಇದೀಗ ಮನೆ ಅಪಾರ್ಟ್ಮೆಂಟ್ನಲ್ಲಿ ಪಾರ್ಕಿಂಗ್ ಟ್ಯಾಕ್ಸ್ ಹೆಚ್ಚಿಸಿದ್ದು ಬಿಬಿಎಂಪಿ ನಿರ್ಧಾರಕ್ಕೆ ಸಿಟಿ ಮಂದಿ ಹಿಡಿ ಶಾಪ ಹಾಕ್ತಿದ್ದಾರೆ. ಇದು ಬೆಂಗಳೂರು ಪಾಲಿಕೆಯಲ್ಲ, ವಸೂಲಿ ಪಾಲಿಕೆ. ಆಡಳಿತ ಬಿಟ್ಟು ವಸೂಲಿಗಿಳಿದ ದಿ ಗ್ರೇಟ್ ಬಿಬಿಎಂಪಿ. ತ್ಯಾಜ್ಯ ನಿರ್ವಹಣೆಗೂ ಶುಲ್ಕ, ಈಗ ಪಾರ್ಕಿಂಗು ಫೀಸ್ ಪಕ್ಕ. ಹಾಲು ವಿದ್ಯುತ್ ದರ ಏರಿಕೆಯಾಗಿದೆ. ಅಲ್ಲದೆ ಬೆಂಗಳೂರಿನಲ್ಲಿ ಕಸಕ್ಕೂ ತೆರಿಗೆ ಕಟ್ಟಬೇಕಾಗಿದೆ. ಇದೀಗ ಬಿಬಿಎಂಪಿ ರಾಜಧಾನಿ ಜನರಿಗೆ ಮತ್ತೊಂದು ಶಾಕ್ ನೀಡಲು ಹೊರಟಿದೆ. ಹೌದು, ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ವಿಧಿಸಲು ಬಿಬಿಎಂಪಿ ನಿರ್ಧರಿಸಿದೆ. 20,000 ಕೋಟಿ ಬಜೆಟ್ ಮಂಡಿಸಿ ಜನರ ಬಳಿ ವಸೂಲಿಗೆ ಪಾಲಿಕೆ ಇಳಿದ ಹಾಗೆ ಕಾಣುತ್ತಿದೆ. ನೂತನ ಯೂನಿಟ್ ಏರಿಯಾ ವ್ಯಾಲ್ಯೂ ಕರಡು ಜಾರಿಗೆ ಪಾಲಿಕೆ ಸಿದ್ಧತೆ ನಡೆಸಿದ್ದು, ಇದರಿಂದಾಗಿ ದುಪ್ಪಟ್ಟು ಪಾರ್ಕಿಂಗ್ ಶುಲ್ಕ ವಿಧಿಸಲು ಪಾಲಿಕೆ ಮುಂದಾಗಿದೆ. ಈವರೆಗೆ ಆಸ್ತಿ ತೆರಿಗೆಯ 50% ನಷ್ಟು ಪಾರ್ಕಿಂಗ್ ಶುಲ್ಕ ಪಾವತಿಸುತ್ತಿದ್ದ ತೆರಿಗೆದಾರರು ಹೊಸ ಕರಡು ಪ್ರತಿಯ ಪ್ರಕಾರ ಆಸ್ತಿಯ ತೆರಿಗೆಯ 50% ಪಾವತಿ ರದ್ದು ಮಾಡಿ ಬದಲಿಗೆ ಪ್ರತಿ ಚದುರ ಅಡಿಗೆ ವಸತಿ ಕಟ್ಟಡಗಳಿಗೆ ₹2 ಹಾಗೂ ವಾಣಿಜ್ಯ ಕಟ್ಟಡಗಳಿಗೆ ಪ್ರತಿ ಚದುರ ಅಡಿಗೆ ₹3 ನಿಗದಿ ಮಾಡಿದ್ದು, ಇದರಿಂದಾಗಿ ಬೆಂಗಳೂರಿನ ಮಧ್ಯಮ ವರ್ಗ ಹಾಗೂ ತಳ ಮಧ್ಯಮ ವರ್ಗದ ಜನರಿಗೆ ಭಾರೀ ಹೊರೆಯಾಗಿದೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿ ಜೀವನ ದಿನದಿಂದ ದಿನಕ್ಕೆ ದುಬಾರಿಯಾಗುತ್ತಿದ್ದು, ಕಾರು ಬೈಕ್ ಇದ್ದವರಿಗೆ ಇಲ್ಲಿಯವರೆಗೆ ಪೆಟ್ರೋಲ್ ಡೀಸೆಲ್ ರೇಟ್ ಚಿಂತೆಯಾಗಿದ್ರೆ, ಇದೀಗ ಪಾಲಿಕೆಯ ನಿಯಮ ಪಾರ್ಕಿಂಗ್ ಬಗ್ಗೆಯೂ ಚಿಂತಿಸುವ ಹಾಗೆ ಮಾಡಿರೋದಂತೂ ಸತ್ಯ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.